ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತಂದರೆ, ನಮ್ಮ ಜಾನು ನೋಡಿ ಇಲ್ಲೇ ಇದ್ದಾಳೆ. ನಮ್ಮ ಜಾನು ಓನರು ನಮ್ಮ ಜಾನುನ ಹೋಗ್ಬಿಟ್ಟು ಯಾವುದೋ ಒಂದು ಗಾಡಿಗೆ ಹೊಡೆದ್ಬಿಟ್ಟಿದ್ದಾರೆ. ಮೇಜರ್ ಏನೂ ಇಲ್ಲ, ಅದೊಂದು ಖುಷಿಯಾದ ಸಂಗತಿ. ಬಟ್ ಏನು ಅಂತಂದರೆ, ನಿಮಗೆ ಈ ಗಾಡಿಯಲ್ಲಿ ಇದರಲ್ಲಿ ಕೋನ್ ಸೆಟ್ ಅಂತ ಬರುತ್ತೆ. ಕೋನ್ ಸೆಟ್ ಅಂದರೆ ಸೆಟ್ ಆಫ್ ಬೇರಿಂಗ್ಸು. ಅದು ಇಲ್ಲಿ ಮೇಲ್ಗಡೆ ಒಂದು ಕಡೆ ಇರುತ್ತೆ, ಇಲ್ಲಿ ಕೆಳಗಡೆ ಒಂದು ಕಡೆ ಇರುತ್ತೆ. ಅದು ಏನಾಗುತ್ತೆ ಅಂತಂದರೆ, ಹೋಗಿ ಫ್ರಂಟ್ ಕೊಲಿಷನ್ ಆಗಿರೋದಕ್ಕೆ ಲೈಟಾಗಿ ಅದು ಲೂಸ್ ಆಗಿಬಿಟ್ಟಿದೆ. ಅದನ್ನು ಹೇಗೆ ಟೈಟ್ ಮಾಡೋದು? ಇದು ಬರೀ ಒಂದು ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಮಾತ್ರ ಆಗಲ್ಲ. ನೀವು ಯೂಶ್ವಲಿ ಯಾವುದಾದ್ರೂ ಒಂಥರ ಕಚ್ಚಾ ರೋಡಲ್ಲಿ ಓಡಿಸಿದ್ರೆ ಅಥವಾ ಆಫ್ ರೋಡ್ಗೆಲ್ಲಾರು ತೊಗೊಂಡೋಗಿದ್ರೆ ಇದು ಯಾವಾಗಲೂ ಲೂಸ್ ಆಗುತ್ತೆ RX-ಅಲ್ಲಿ. ಹಂಗಾಗಿ ನಿಮಗೆ ಇದು ಒಂದು ಹೇಗೆ ಟೈಟ್ ಮಾಡೋದು, ಏನೇನು ಟೂಲ್ಸ್ ಯೂಸ್ ಮಾಡಬೇಕು ಇದನ್ನು ಟೈಟ್ ಮಾಡೋಕ್ಕೆ ಅಂತ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ವಿಕ್ಲಿ ಅದು ಹೇಗೆ ಟೈಟ್ ಮಾಡೋದು ಅಂತ ನೋಡ್ಕೊಂಬಂದ್ಬೇಡ. ಮೊದಲನೇದಾಗಿ ನಿಮಗೆ ಒಂದು ಈ ಥರ ಸ್ಟಾರ್ ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಈ ಮೇಲ್ಗಡೆ ಈ ಯಮಹಾ ಲೋಗೋನ ಹಾಕಿರ್ತಾರೆ. ಈ ಸ್ಟಾರ್ ಸ್ಕ್ರೂ ಡ್ರೈವರು ಈ ಯಮಹಾ ಲೋಗೋನ ತೆಕ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಈ ಎರಡು ಸ್ಕ್ರೂನ ತೆಗೆದಾದ್ಮೇಲೆ ಇದನ್ನು ಜಸ್ಟು ಹಿಂಗೆ ಫುಲ್ ಮಾಡಿದ್ರೆ ಆಚೆ ಬಂದುಬಿಡುತ್ತೆ ಇದು. ಅದಾದಮೇಲೆ ಏನು ಮಾಡ್ಕೊಬೇಕು, ನಾವು ಇಲ್ಲಿ ಮೇಯ್ನ್ ಒಂದು ಬೋಲ್ಟ್ ಇದೆಯಲ್ಲ, ಈ ಬೋಲ್ಟನ್ನು ನಾವು ಲೈಟಾಗಿ ಲೂಸ್ ಮಾಡ್ಕೊಬೇಕು. ಸಮ್ 3 ಥ್ರೆಡ್ಸ್ ಇದನ್ನು ಲೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಈ ಬೋಲ್ಟನ್ನು ತೆಗಿಯೋದಕ್ಕೆ ಈ ರಿಂಗ್ ಸ್ಪಾನರ್ನ ಯೂಸ್ ಮಾಡ್ತೀನಿ. ಆಲ್ವೇಸ್ ನಾನು ಈ ರಿಂಗ್ ಸ್ಪಾನರು ಈ ಥರ ದೊಡ್ಡ ದೊಡ್ಡ ಬೋಲ್ಟ್ಗಳನ್ನ ತೆಗಿಯೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಥ್ರೆಡ್ಡು ನಿಮಗೆ ಉಜ್ಜೋಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಇಲ್ಲ ಅಂತಂದರೆ ರ್ಯಾಚಿಟ್ ಸೆಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದು ದಿ ಬೆಸ್ಟ್. ಬೋಲ್ಟು ಥ್ರೆಡ್ಡು ಲೈಟಾಗಿ ಲೂಸ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ 1 2 ಆ್ಯಂಡ್ 3 ಇಷ್ಟು ಟರ್ನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಕಡೆ ನೋಡಿ, ಇಷ್ಟು ಇದು ಲೂಸ್ ಆದಮೇಲೆ ಒಂದು 2 ಸತಿ ಈ ಥರ ಹ್ಯಾಂಡನ್ನು ಆ ಕಡೆ ಈ ಕಡೆ ತಿರ್ಸ್ಕೊಂಡ್ರೆ ದ ಮೇಯ್ನ್ ಐಡಿಯಾ ಬಂದ್ಬಿಟ್ಟು ಇದರಲ್ಲಿ ಇದಿದೆಯಲ್ಲ, ಈ ಒಂದು ಈ ಲಾಕ್ ಹೆಂಗೆ ಅಂತಂದರೆ, ನಿಮಗೆ ಕ್ಲಾಕ್ ವೈಸ್ ಟರ್ನ್ ಮಾಡಿದ್ರೆ ಟೈಟ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅದು ಲೂಸ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತಂದರೆ, ಸ್ವಲ್ಪ ಇದನ್ನು ಹುಷಾರಾಗಿ ಮಾಡಬೇಕು. ಯಾಕಂದರೆ ಟ್ಯಾಂಕು ತುಂಬ ಹತ್ತಿರ ಇರೋದ್ರಿಂದ ಇದಕ್ಕೆ ನೀವು ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಒಂದು ಉದ್ದದ್ದು ಸ್ಕ್ರೂ ಡ್ರೈವರು, ಅದ್ರ ಹಿಂದ್ಗಡೆ ಹ್ಯಾಮರ್ ಮಾಡೋ ಆಗೋ ಥರದ್ದು ಒಂದು ಸುತ್ತಿಗೆ. ಏನಿಲ್ಲ, ಈ ಎಂಡಲ್ಲಿ ಇದಕ್ಕೆ ಹಿಂಗೆ ಹಿಡ್ಕೊಳ್ಳೋದು, ಟ್ಯಾಪ್ ಮಾಡೋದು. ಯಾಕೆಂದರೆ ಥ್ರೆಡ್ ಇರೋದಿಲ್ಲ ಅದಕ್ಕೆ. ಜಸ್ಟ್ ಟ್ಯಾಪ್. ಸೊ ಶಕ್ತಿ ಇದೆ ಅಂತ ಪೂರ್ತಿ ಹೊಡೆದ್ಬಿಡ್ಬೇಡಿ. ಅದು ಫುಲ್ಲು ಗಟ್ಟಿ ಆಗಿಬಿಟ್ರೆ ನಿಮಗೆ ಈ ಫ್ರೀನೆಸ್ಸು ಹೋಗ್ಬಿಡುತ್ತೆ. ಫ್ರೀನೆಸ್ ಹೋಗ್ಬಿಟ್ರೆ ಗಾಡಿ ಫುಲ್ಲು ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ನಿಮಗೆ. ಸೊ ಅಷ್ಟು ಫುಲ್ಲು ಟೈಟ್ ಮಾಡೋಕೆ ಹೋಗ್ಬಿಡಿ. ಅದಕ್ಕೆ ಬೆಸ್ಟ್ ವೇ ಚೆಕ್ ಮಾಡೋದು ಹೆಂಗೆ ಅಂತಂದರೆ, ಇದಿಷ್ಟು ಟೈಟ್ ಮಾಡಾದ್ಮೇಲೆ ಗಾಡಿನ ಮೇನ್ ಸ್ಟ್ಯಾಂಡಿಂದ ತೆಕ್ಕೊಳ್ಳಿ. ಸೊ ಹಿಂಗೆ ಒಂಚೂರು ಮುಂದೆ ತಳ್ತಾ ಹಿಂಗೆ ಮೇಲೆ ಕೆಳಗೆ ಫುಲ್ಲು ಪ್ರೆಷರ್ ಹಾಕ್ಬಿಟ್ಟು ಚೆಕ್ ಮಾಡಿ. ಒಂಥರ ನಿಮಗೆ ಕಟ್ ಕಟ್ ಅಂತ ನಾಯ್ಸ್ ಬಂದರೆ ಇನ್ನೊಂಚೂರು ಟೈಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕೈಗೆ ಫೀಲ್ ಆದರೆ ಅಲ್ಲಿ ಒಳಗಡೆ ಒಂಚೂರು ಅಲ್ಲಾಡ್ತಾ ಇದೆ ಅಂತ ಇನ್ನೊಂಚೂರು ಟೈಟ್ ಮಾಡ್ಕೊಂಡ್ರೆ ಆಯ್ತು. ಈಗ ಇನ್ನೊಂಚೂರು ಟೈಟ್ ಮಾಡಬೇಕು. ಮತ್ತೆ ಅದೇ ಥರನೇ ಮೇನ್ ಸ್ಟ್ಯಾಂಡ್ ಹಾಕೊಳ್ಳೋದು ಅಷ್ಟೇ. ಹಾಂ, ಪರ್ಫೆಕ್ಟ್ ಆಗಿದೆ. ಇವಾಗ ಆ ಸೌಂಡ್ ಬರ್ತಾ ಇಲ್ಲ. ಗಾಡಿನ ನೋಡಿ ಹಿಂಗೆ ಮಾಡಿದ್ರೆ ಈಸಿಯಾಗಿ ಆ ಕಡೆ ಬಿಡಬೇಕು, ಈಸಿಯಾಗಿ ಈ ಕಡೆ ಬಿಡಬೇಕು. ಜಸ್ಟ್ ಹಿಂಗೆ ಈ ಥರ ಇದ್ದರೆ ನಿಮ್ಮ ಫೋರ್ಕು ಆರಾಮಾಗಿ ಕೂಲಾಗಿರುತ್ತೆ, ಈಸಿಯಾಗಿರುತ್ತೆ. ಟರ್ನಿಂಗ್ ರೇಡಿಯಸ್ಸಲ್ಲಿ ನಿಮ್ಗೊಂಥರ ಹಿಡ್ದಿದ್ದು ಫೀಲ್ ಆಗೋಲ್ಲ. ಫ್ರಂಟ್ ಬ್ರೇಕ್ ಹಿಡ್ದಿದ ತಕ್ಷಣ ನಿಮ್ಗೆ ಎದುರುಗಡೆ ಕೋನ್ಸೆಟ್ ಹತ್ರ ಕಟ್ ಅಂತ ಆ ಥರ ಫೀಲ್ ಆಗೋಲ್ಲ. ಸೊ ಈ ಥರ ಒಂದು ಸಣ್ಣದಾಗಿ ನೀವು ಟೈಟ್ ಮಾಡಿಕೊಂಡ್ರೆ ಆರಾಮಾಗಿರುತ್ತೆ. ಇದಿಷ್ಟು ಟೈಟ್ ಆದಮೇಲೆ ನಾವು ವಾಪಸ್ ಆವಾಗಲೇ ಲೂಸ್ ಮಾಡಿದ್ದಿದ್ದು ಪಾರ್ಟ್ಸು, ಒಂದು ಈ ಮೇಯ್ನ್ ಬೋಲ್ಟು, ಅದನ್ನು ಹಿಡ್ದಿಟ್ಕೊಳ್ಳೋದು. ಇದನ್ನು ಫುಲ್ಲು ಟೈಟ್ ಮಾಡ್ಕೊಂಬಿಡ್ಬೇಕು. ನಾನು ನಿಮಗೆ ಯಾವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಬೋಲ್ಟನ್ನು ಫುಲ್ಲು ಟೈಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇದು ಫ್ರೀ ಆಗಿದೆಯಾ ಇಲ್ವಾ ಅಂತ. ನೀವೇ ನೋಡಿ, ಫ್ರೀ ಇಲ್ಲ, ಫುಲ್ಲು ಟೈಟಾಗಿದೆ ನೋಡಿ. ಫುಲ್ಲು ಬೀಳ್ತಾ ಇಲ್ಲ ಈ ಕಡೆಗೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇವಾಗ ಈ ಬೋಲ್ಟ್ ಇದೆ ನೋಡಿ, ಇದನ್ನು ಮತ್ತೆ ಇನ್ನೊಂದು ಸತಿ ಲೂಸ್ ಮಾಡಿಕೊಂಡು
ಮತ್ತು ಒಂಚೂರು ಈ ಥ್ರೆಡ್ಡನ್ನು ಮತ್ತೊಂದು ಸ್ವಲ್ಪ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬಿಟ್ಟು ಲೈಟಾಗಿ ಒಂದು 2-3 ಟ್ಯಾಪ್ ಕೊಟ್ಟರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಆವಾಗ ಕರೆಕ್ಟ್ ಸೆಟ್ಟಿಂಗ್ ಕೂರುತ್ತೆ ನಿಮಗೆ. ಸೊ ಈಗ ನೋಡಿ, ಈ ಕಡೆ ಆರಾಮಾಗಿ ಬೀಳ್ತದೆ, ಈ ಕಡೆನೂ ಆರಾಮಾಗಿ ಬೀಳ್ತದೆ, ಈ ಕಡೆನೂ ಆರಾಮಾಗಿ ಟರ್ನ್ ಆಗ್ತಾಯಿದೆ. ಅಂದರೆ ಕರೆಕ್ಟಾಗಿ ಇದು ಟೈಟ್ ಆಗಿದೆ ಅಂತ. ಈಗ ಇನ್ನೇನಿಲ್ಲ. ಸೊ ಅದಕ್ಕೆ ಆ ಮೇಲ್ಗಡೆ ಒಂದು ಕ್ಯಾಪ್ ಇತ್ತು, ಅದು 2 ಸ್ಕ್ರೂ ಹಾಕಬೇಕಿತ್ತಲ್ಲ, ಅದನ್ನು ಹಾಕ್ಬಿಟ್ಟು ಟೈಟ್ ಮಾಡಿಕೊಂಡು ಮತ್ತೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರೋದು. ಇದೇ ಥರ ವಿಡಿಯೋ ಜೊತೆ ನಿಮಗೆ ಮತ್ತೆ ಇನ್ನೊಂದು ಸತಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್, ಸಿ ಯೋ.